ಇದೊಂದು ನಟ್ಮೆಗ್ ಅಥವಾ ಜಾಯ್ಕಾಯಿ ಇದ್ದರೆ ಸಾಕು, ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ತುಂಬ ವರ್ಷದಿಂದ ಪಿಗ್ಮೆಂಟೇಷನ್ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ, ಅನ್ಇವನ್ ಸ್ಕಿನ್ ಟೋನ್ ಇದೆ, ಮತ್ತು ಪಿಗ್ಮೆಂಟೇಷನ್ಗೆ ಏನೇ ಮಾಡಿದ್ರೂ ಹೋಗ್ತಾ ಇಲ್ಲ ಅಂದರೆ ಈ ಜಾಯ್ಕಾಯಿ ಅಥವಾ ನಟ್ಮೆಗ್ ಇದ್ದರೆ ಸಾಕು, ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಗೆ ಮತ್ತು ಪಿಗ್ಮೆಂಟೇಷನ್ಗಂತೂ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅಥವಾ ಎಲ್ಲ ಆನ್ಲೈನ್ ಶಾಪ್ಸಲ್ಲೂ ಸಿಗುತ್ತೆ. 10 ರೂಪಾಯಿ ಕೊಟ್ಟರೆ ನಿಮಗೆ 2ರಿಂದ 3 ಸಿಗುತ್ತೆ. ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಇದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ನಾನೀಗ ಆಲ್ರೆಡಿ ಯೂಸ್ ಮಾಡಿರುವಂಥ ನಟ್ಮೆಗ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಹೋಮ್ ರೆಮಿಡಿ ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 1 ಸ್ಪೂನಷ್ಟು ಹಾಲನ್ನು ನಾವು ರಬ್ಬಿಂಗ್ ಸ್ಟೋನಿಗೆ ಹಾಕ್ಕೊಂಡು ಜಾಯ್ಕಾಯಿನ ನಾವು ಅದರಲ್ಲಿ ರಬ್ ಮಾಡ್ಕೊಳ್ತಾ ನಾವು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇದನ್ನು ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ಸ್ ಇರುತ್ತೆ ಮತ್ತು ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಮತ್ತು ನಿಮಗೆಲ್ಲ ತುಂಬ ಸ್ಕಿನ್ ಟ್ಯಾನ್ ಆಗಿದೆ ಬಿಸಿಲಿಗೆ ಹೋಗಿ ಅಂತ ಅಂದರೆ ಅಲ್ಲೆಲ್ಲ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಫಸ್ಟ್ ಯೂಸಲ್ಲೇ ನಿಮಗೆ ಒಳ್ಳೆಯ ಸೊಲ್ಯೂಷನ್ನ ಕೊಡುತ್ತೆ ಮತ್ತು ಬೆಸ್ಟ್ ರಿಸಲ್ಟ್ನ ಕೂಡ ನೋಡ್ಬೋದು ನೀವು. ಸೊ ಇದನ್ನು ಈ ರೀತಿಯಾಗಿ ನಾವು ಚೆನ್ನಾಗಿ ರಬ್ ಮಾಡ್ಕೊಳ್ತಾ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದಂತೂ ಭಾಳ ಸಿಂಪಲ್ ರೆಮಿಡಿ ಮತ್ತು ತುಂಬ ಈಸಿ ಕೂಡ, ಮತ್ತು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಈ ನಟ್ಮೆಗ್ ಅಥವಾ ಜಾಯ್ಕಾಯಿ ಇದ್ದೇ ಇರುತ್ತೆ. ಇದನ್ನು ಕೆಲವೊಬ್ಬರು ಪಲಾವ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ, ಗರಂ ಮಸಾಲ ಮಾಡೋದಕ್ಕೆ. ಸೊ ನಾವು ಯಾವುದೇ ಹೋಮ್ ರೆಮಿಡಿನ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನಂತರ ನಾವು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾದರೂ ಸ್ಕಿನ್ ಇರಿಟೇಷನ್ ಅಥವಾ ಸ್ಕಿನ್ ಡ್ಯಾಮೇಜ್ ಆದರೆ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು ಯೂಸ್ ಮಾಡೋದಕ್ಕೆ. ಸೊ ಯಾವಾಗಲೂ ಯಾವುದೇ ಹೋಮ್ ರೆಮಿಡಿನ ಅಥವಾ ಹೊಸ ರೆಮಿಡಿನ ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂತ ಅಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನಂತರ ಯೂಸ್ ಮಾಡ್ಕೋಬೇಕು. ನೋಡಿ ಇವಾಗ ಇದು ರೆಡಿ ಆಗಿದೆ. ಈ ರೀತಿಯಾಗಿ ಒಂದು ಪೇಸ್ಟ್ ರೆಡಿ ಆಗಬೇಕು. ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನಾನು ಇದಕ್ಕೆ ಬೇರೆ ಒಂದು ಇಂಗ್ರೀಡಿಯೆಂಟ್ನ ಹಾಕ್ತೀನಿ. ಸೊ ಅದನ್ನು ಹಾಕೋದ್ರಿಂದ ನಮ್ಮ ಸ್ಕಿನ್ ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯಾಗಿ ಒಂದು ಪೇಸ್ಟ್ ರೆಡಿ ಆಗಿರುತ್ತೆ. ಸೊ ಇದನ್ನು ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾನಿವತ್ತು ನಿಮಗೆ ಪ್ಯಾಕ್ ಮತ್ತು ಸ್ಕ್ರಬ್ 2 in 1 ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಸ್ಕಿನ್ ಲೈಟನ್ ಆಗುತ್ತೆ. ಸೊ ಇದನ್ನು ನೀವು 2 ದಿನದಿಂದ 3 ದಿನಕ್ಕೆ ಒಂದ್ಸಲ ನೀವು ಟ್ರೈ ಮಾಡ್ತಾ ಬಂದರೆ ಆಲ್ಮೋಸ್ಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಪಿಗ್ಮೆಂಟೇಷನ್ ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ಇವಾಗ ಇದು ರೆಡಿ ಆಗಿದೆ. ಇವಾಗ ಇದಕ್ಕೆ ನಾನು ಒಂದು ಪೇಸ್ಟ್ ರೀತಿ ರೆಡಿ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. 2ರಿಂದ 3 ಡ್ರಾಪಷ್ಟು ನಾವು ಜೇನುತುಪ್ಪನ ಹಾಕ್ಕೋಬೇಕಾಗತ್ತೆ. ಸೊ ಜೇನುತುಪ್ಪ ಕೂಡ ನಮ್ಮ ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ 2ರಿಂದ 3 ಡ್ರಾಪಷ್ಟು ಜೇನುತುಪ್ಪನ ಹಾಕ್ಕೋಬೇಕು. ಆದಷ್ಟು ನೀವು ಜೇನುತುಪ್ಪನ ನ್ಯಾಚುರಲ್ ಆಗಿ ಸಿಗುವಂಥದ್ದನ್ನು ಯೂಸ್ ಮಾಡಿ. ಆರ್ಗ್ಯಾನಿಕ್ ಜೇನುತುಪ್ಪನ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಂತರ ನಾನು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟು ಕೂಡ ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದು ಕೊರಿಯನ್ ಸ್ಕಿನ್ ಕೇರ್ಗೆಲ್ಲ ಯೂಸ್ ಮಾಡೋದ್ರಿಂದ ಸ್ಕಿನ್ನ ಲೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟನ್ನು ರೆಡಿ ಮಾಡಿಕೊಂಡು ಅದನ್ನು ನಾನಿವಾಗ ನಿಮಗೆ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಈ ರೀತಿ ಲೇಯರ್ ಬೈ ಲೇಯರ್ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ಅಪ್ಲೈ ಮಾಡ್ಕೋಬೇಕು. ಇದು ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಇದನ್ನು ನಾವು ಸ್ಕ್ರಬ್ಬರ್ ರೀತಿನ ಯೂಸ್ ಮಾಡ್ತಾ ಇದ್ದೀವಿ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ, ಅಕ್ಕಿ ಹಿಟ್ಟು ತರಿ ಆಗಿರೋದ್ರಿಂದ ನಮ್ಮ ಸ್ಕಿನ್ನನ್ನು ಹೈಡ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಏಕೆಂದರೆ ಅದು ನಮಗೆ ಸ್ಕಿನ್ನಲ್ಲಿರುವಂಥ ಡಸ್ಟ್ ಆಗಿರ್ಬೋದು ಅಥವಾ ಟ್ಯಾನ್ ಆಗಿರೋದನ್ನೆಲ್ಲ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ಅಪ್ಲೈ ಮಾಡ್ಕೊಳ್ಳೋದ್ರಿಂದ. ಇವಾಗ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದ ನಂತರ ನಾವು ಇದನ್ನು 5ರಿಂದ 10 ನಿಮಿಷದವರೆಗೂ ಅದನ್ನು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ ಈ ರೀತಿ ಅದು ಚೆನ್ನಾಗಿ ಡ್ರೈ ಆಗಿ ಕಲರ್ ಚೇಂಜ್ ಆಗೋದ್ಮೇಲೆ ನಾವು ಈ ರೀತಿ
ರಬ್ ಮಾಡ್ಕೊಳ್ತಾ ಎಲ್ಲದನ್ನು ರಿಮೂವ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಆಗುತ್ತೆ, ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ. ಸೊ ಇದು ನಮಗೆ ಫೇಶಿಯಲ್ ರೀತಿಯೂ ವರ್ಕ್ ಆಗುತ್ತೆ. ಈ ರೀತಿ ಮಾಡ್ಕೊಂಡು ರಿಮೂವ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಎಲ್ಲದನ್ನು ರಿಮೂವ್ ಮಾಡಿಕೊಂಡು ನಂತರ ನಾವು ಪ್ಲೇನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ಸ್ಕಿನ್ನು ಸಾಫ್ಟ್ ಆಗುತ್ತೆ ಮತ್ತು ನಮಗೆ ಒಂದು ಲೇಯರ್ ನಮಗೆ ಅದು ಲೈಟಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಆವಾಗ ಸ್ಕಿನ್ ಟ್ಯಾನ್ ಎಲ್ಲ ರಿಮೂವ್ ಆಗಿ ನಮಗೆ ಪಿಗ್ಮೆಂಟೇಷನ್ ಕೂಡ ರಿಮೂವ್ ಆಗ್ತಾ ಬರುತ್ತೆ. ಜಾಯ್ಕಾಯಿ ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವು ಟ್ರೈ ಮಾಡಿ ಈ ರೆಮಿಡಿನ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.